ಮಗ ಹೋಗ್ಬಿಟ್ಟು ಸಾಲ ಎಲ್ಲನೂ ತೀರಿಸ್ಬಿಟ್ಟು ಬರ್ತೀವಿ ಕಣ್ಮಗ ಹೋಗ್ಬಿಟ್ಟು ಸುಮ್ಮನೆ ನೆನೆಯ ಅವ್ರ ಹತ್ರ ನಾವೇ ಅನ್ನಿಸ್ಕೊಳ್ಳೋದು ನನ್ನೇನಿಯ ಹೆಂಗ್ ಸಿಕ್ರಂಗಂತಾಳೆ ಹೆಂಗ್ ಸಿಕ್ರಂಗೆ ಏನಿಯ ಮಾತಾಡ್ತಾಳೆ ಅವಳ ಹತ್ರ ನಾನೇನ್ಲ ಅನ್ನಿಸ್ಕೊಳ್ಳೋದು ಹೋಗ್ಬಿಟ್ಟು ಒಂದೇ ಕಿತ್ತನೆಯ ಸಾಲ ಪಾಲ ಎಲ್ಲನೂ ತೀರಿಸ್ಕೊಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಬಂದ್ಬಿಡ್ತೀನಿ ಕಣ್ಮಗ. ಕೂಲಿಗೆ ಬಾ ಅಂತ ಕರಿಯಕ್ಕೆ ಬತ್ತಾಳೆ. ಬೆಳಿಗ್ಗೆ ನೀ ಹೋಗ್ಬಿಡೋಣ ಅನ್ಕಡಿದ್ದೆ ಬೇಡ, ದುಡ್ಡು ಐತಲ್ಲ ಮಗ ಇವಾಗ ಏನಿಯ ಹೋಗ್ಬಿಟ್ಟು ಅವಳು ಮಕ್ ಬಿಸಾಕ್ಬಿಟ್ಟು ಬರ್ತೀನಿ. ನೋಡ್ತಾ ಇರು ಬಚ್ಚಿಕೊಂಡಿವ್ನಿ ಕಾಸ ತಗೊಂಡೋಗ್ಬಿಟ್ಟು 10,000 ರೂಪಾಯಿ ತಾನೆ 15,000 ರೂಪಾಯಿ ಮಕ್ಕಳು ಬಿಸಾಕ್ ಬರ್ತೀನಿ. ಎದ್ಕೊಂಡು ನಿಮ್ಮ ಕಾಸ ಬಡ್ಡಿ ಸಮೇತ ಬಿಸಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮನೆಗೆ ಏನೇ ಬಂದ್ಬಿಟ್ಟು ಮುಸ್ರತಿಗೆ ಬಾ ನಾನೇ ಕಾಸ್ಕೊಡ್ತೀನಿ ಅಂತ ಹೇಳ್ತೀನಿ ಕಣ್ಮಗ. 5 ಲಕ್ಷ ರೂಪಾಯಿನ ಜೋಪಾನವಾಗಿ ಬ್ಯಾಂಕಿಗೆ ಹಾಕ್ಬಿಟ್ಟು ನನ್ನ ಅಕೌಂಟ್ಗೆ ಹಾಕ್ಬಿಟ್ಟು ಬಂದ್ಬಿಟ್ಟು ನೀನು ಮನೆಗೆ ಇಕ್ಕಳೋದು ಬೇಡ. ಯಾರು ನಂಬಗಿಲ್ಲ ಈಗಿನ ಕಾಲದಾಗೆ, ಯಾರು ನಂಬ್ತೀಯ? ಎಲ್ಲರೂ ಸುಳ್ಳು ಸುಳ್ಳು ಹೇಳಿ ಮೋಸ ಮಾಡೋಣ ನೀನು ಕಣ್ಮಗ, ಸರಿನಾ? ನೋಡು ಹೋಗ್ಬಿಟ್ಟು ಆರಾಮ ಓಡಾಡ್ಕೊಂಬಿಟ್ಟು ಬಾ ಹೋಗಿ ನೀನು. ಸ್ಯಾನೆ ದುಡ್ಡು ಪಡ್ಡೆಲ್ಲ ಖರ್ಚು ಮಾಡಕ್ಕೆ ಹೋಗ್ಬೇಡ. ಈಗ ನೀನು ಕಾಸಾಗಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು 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 ಕಿತ್ಕೊಳಕ್ಕೆ ನೋಡ್ತಾರೆ. ಹೊಸಿ ಹುಷಾರು ಕಣ ಅಷ್ಟೇನೆ. ಅಮ್ಮ ನೀ ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ. ನಾನು ಏನು ಫ್ರೆಂಡ್ಸ್ ಜೊತೆ ಹೋಗ್ಲಿ ಆ ಅಣ್ಣಯ್ಯ ಬತ್ತೀನಿ ಅಂತ ಹೇಳ್ತಿತ್ತು. ಕಾರ್ ತಗೊಂಡು ಬತ್ತೀನಿ. ಆ ಅಣ್ಣಯ್ಯ ಹೆಂಡ್ತಿನ ಮಗುನ ಅತ್ತೆನ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಇಲ್ಲಿಗೆ ನೀ ಬತ್ತೀನಿ ಅಂತ ಹೇಳ್ತಿತ್ತು ಕಣಮ್ಮ. ಅದಕ್ಕೆ ನೀ ಹೋಗ್ಬಿಟ್ಟು ನಾನು ಅಣ್ಣ ರೌಂಡ್ಸ್ ಹೊಡ್ಕೊಬಿಟ್ಟು ಬರ್ತೀವಿ. ಇವತ್ತು ನಾಳೆಗೆ ಬರೋದೋ ಗೊತ್ತಿಲ್ಲ, ಫೋನ್ ಹಾಕಿತ್ತು. ನಾವು ಸ್ವಲ್ಪ ಓಡಾಡ್ಕೊಬಿಟ್ಟು ಗೋವಾಗ ಇವ ಅಂತ ಬಂದ್ಬಿಡೋಣ ಅಂತ ಅನ್ಕೋತಾ ಇದ್ದೆ. ನೋಡಬೇಕು ಏನು ಮಾಡಬೇಕು. ನಿನ್ಗೆ ಏನು ಬೇಕೋ ಮಾಡ್ಕೊಳಮ್ಮ ಕಾಸನ್ನ. ಶಾನೆ ವೇಸ್ಟ್ ಗೀಸ್ಟ್ ಎಲ್ಲ ಮಾಡಕ್ಕೆ ಹೋಗ್ಬೇಡ ಸರಿನೇ. ಹೊಸಿ ಹೆಂಗೆ ಬೇಕೋ ಹಂಗೆಲ್ಲ ಖರ್ಚು ಮಾಡ್ಕೊಂಡು ಉಳಿಸ್ಕ. ಇಲ್ಲ ಮಗ ನಾನು ಏನು ವೇಸ್ಟ್ ಖರ್ಚು ಮಾಡಕ್ಕಿಲ್ಲ ಕಣ ಮಗ. ಹಿಂಗೇನೇ ಹೋಗ್ಬಿಟ್ಟು ಆ ಮುದುಕಿಗೂ ನನ್ನ ಮಗಂಗ ಕೊಟ್ಬಿಟ್ಟು ಕಾಸ ಬಂದ್ಬಿಡ್ತೀವಿ. ಸರಿ ಕಣಮ್ಮ ಆಯ್ತು. ನಾನು ಓಡಾಡ್ಕೊಬಿಟ್ಟು ಬರ್ತೀನಿ. ಊರಾಗ ಸ್ಯಾನೆ ದಿನ ಆಯ್ತಲ್ಲ, ಇವಾಗ ನನ್ನ ಗೆಟಪೇ ಚೇಂಜ್ ಆಗ್ಬಿಟ್ಟೈತೆ. ಎಲ್ಲರೂ ನನಗೆ ಬೆಲೆ ಬೆಲೆ ಹಂಗೆ ನೀ ಬೆಲೆ ಕೊಟ್ಬಿಡ್ತಾರೆ. ನನಗಂತೂ ಏ ಬಿಡು ನೀನೇನು ಬಿಡು ಹಂಗೆ ನೀನು ಬಿಡು ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಬೆಲೆ ಕೊಡ್ತಾರೆ ನನಗೆ. ನೋಡ್ತಾ ಇರು. ಓಡಾಡ್ಕೊಬಿಟ್ಟು ಬರ್ತೀನಿ. ಸರಿ ನೀನು ಸಾಲ ತೀರಿಸ್ಬಿಟ್ಟು ಆಮೇಕಿಂದ ಮಂತಾಗ ಬಾ. ಕಮ್ಲಿ ಕಮ್ಲಿ ಅಕ್ಕ ಹೇಳಕ್ಕ ಬತ್ತೀಯನೇ. ನಾವು ಹೋಗ್ಬಿಟ್ಟು ನನಗೆ ಸಾಲ ಕೊಟ್ಟಿಲ್ಲಲ್ಲ ಮುದುಕಿ, ನಮಗೆಲ್ಲ ಸರಿಯಾಗಿ ಅವಾಜ್ ಹಾಕಿದ್ಲಲ್ಲ ಮುದುಕಿ. ಆ ಮುದುಕಿಗೂ ಹಂಗೇನೆ ಬಂದ್ಬಿಟ್ಟು ನಾನು ಕೂಲಿಗೆ ಬಾ ಅಂತ ಇವತ್ತು ನೆನ್ನೆಲ್ಲ ಕಾಟ ಕೊಡ್ತಿದ್ದಲ್ಲ ಅವ ಇನ್ನು ಮಕ್ಕಕ್ಕೆ ಕಾಸು ಬಿಸಾಕ್ಬಿಟ್ಟು ಬರ್ಬೇಕು. ಬಾ ಬಚ್ಚಿಕೊಂಡು ನೀನು ತಗೊಂಡೋಗ್ಬಿಟ್ಟು ಹಂಗೇನೆ ಕೊಟ್ಬಿಟ್ಟು ಮಕ್ಕ ಓದ್ಬಿಟ್ಟು ಬಂದ್ಬಿಡನಿ ಬಾ. ಎಂತ ನನ್ನ ಮಕ್ಕಳು ನನ್ನನ್ನೇನಿ ಅಯ್ಯೋ ಅನ್ಸೋರಲ್ಲ, ಅವನ್ನ ಸುಮ್ಮನೆ ಬಿಡೋಕ್ಕಾಯ್ತದ ಹೇಳು. ಬಾ ಹೋಗಿ ಸರಿಯಾಗಿ ಓದ್ಬಿಟ್ಟು ಸರಿಯಾಗಿ ಗಾಳಿ ಬಿಡಿಸ್ಬಿಟ್ಟು ಬರೋಣ ಬಾ. ಊನಕ ಆ ಮುದುಕಿಗೆ ಹೋಗಿಬೇಕು ಫಸ್ಟು. ಆ ಮುದುಕಿಯನ್ನು ಹೊಸಿ ನಮ್ಗೆ ಆಟ ಆಡ್ಸೋಳೆ ಅಂತ ಅನ್ಕೊಂಡ. ಯವ್ವ ಎಷ್ಟು ಆಟ ಆಡಿಸಿ ಹೆಂಗಂದ್ರೆ ಹಂಗೆ ಆಡೋಳು ಹೇಳು. ಅವಳಿಗೆ ಮೊದಲು ಬುದ್ಧಿ ಕಲಿಸ್ಬೇಕು ನಾನಂತೂ. ಒಳ್ಳೆ ಟೈಮ್ ಗಿರಣಿಯ ಕರೆದೆ ನನ್ನಂತೂ. ಬಾ ಅವಳು ದುಡ್ಡಿನ ಯಾವ ಲೆಕ್ಕ? 5 ಲಕ್ಷ ರೂಪಾಯಿ ನಿಮ್ಮ ಮಗ ಒಂದೇ ಕಿತ್ತಕ್ಕೆ ಸಂಪಾದನೆ ಮಾಡ್ಕೊಬಿಟ್ಟು ಬಂದ್ಬಿಟ್ಟವನೇ. ಅವಳು 15,000 ರೂಪಾಯಿ ಯಾವ ಲೆಕ್ಕ? 10,000 ಅಲ್ವೇ? ಯಾವ ಲೆಕ್ಕ ಅವಳದು? ಬಾಕ ಹೋಗ್ಬಿಟ್ಟು ಸರಿಯಾಗಿ ಊದ್ಬಿಟ್ಟು ದುಡ್ಡು ಬಿಸಾಕ್ಬಿಟ್ಟು ಬರನಿ. ಓ ಬಾ. ಸರಿ ಕಮ್ಲಿ ಬಾ ಹೋಗೋಣ. ಅಕ್ಕೋ ಅಕ್ಕ ಬಾಯಿ ಚಕಡಿಕೆ ಏನು ದೌಲತ್ತಾಗಿ ನಮ್ಮನ್ನು ಕೂಲಿಗೆ ಬಾ ಅಂತ ಕರಿತಿದ್ದಲ್ಲ, ಈ ಕರಿವಂತೆ ಬಾಯಿ ಚಕಡಿಕೆ. ಅದೇ ಮತ್ತೆ ನಮ್ಮ ಮನೆಗೆ ಮನೆ ಕೆಲ್ಸಕ್ಕೆ ಬರ್ತಾಳೇನೋ ಕರಿಯನಿರೆ. ಏ ಬಾರಕೋ ಬಾ ಬಾ. ಏನಮ್ಮಿ ಏನ್ ನಿಮ್ಮ ದೌಲತ್ತದ ಮಾತುಗಳು? ಏನ್ ದುರಾಂಕರವಾಗ ಏನ್ ಕಿರ್ಚ್ಕೊತಾ ಇರಲ್ಲ ಮಂತಕ್ಕೆ ಬಂದ್ಬಿಟ್ಟು. ಓ ಇವತ್ತು ಆಯಪ್ಪಕ್ಕೆ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದ. ಅಲ್ಲೂ ಹೋಗ್ದಿದಂಗೆ ಇಲ್ಲೂ ಹೋಗ್ದಿದಂಗೆ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಬಿಟ್ರೆ ಲೇ ಕಮ್ಲಿ ಜಮೀನು ನೋಡ್ಕ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ, ಜಮೀನು ನೋಡ್ಕೊಳಕ್ ಬಿಟ್ಬಿಟ್ಟು ಇಲ್ಲೇನು ಹೊರೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೀಗ. ಮೊದ್ಲೋಗಿ ಜಮೀನು ನೋಡ್ಕೋಬೋಗು. ಜಮೀನು ನೋಡ್ಕೊಳಕ್ ಬಿಟ್ಬಿಟ್ಟು ಇಲ್ಲಿ ಬಂದವಳಿಲಿ. ಏಯ್ ಹೋಗೆ, ನಿನಗೇನು ಬಿಟ್ಟು ಸಂಬಳ ಕೊಡ್ತಿರೋದಿಲ್ಲಿ ಕುಂತ್ಕೊಂಡಿಲ್ಲ ಮಂತಕ್ಕೆ ಬಂದ್ಬಿಟ್ಟು ಆಟ ಆಡು ಅಂತಲ್ಲ, ಆ ಜಮೀನಿಗೆ ಕಾಯ್ಕೊಂಡು ಇರಲಿ ಅಂತ ಹೇಳ್ಬಿಟ್ಟು. ಏಯ್ ನಮ್ಮ ಅಕ್ಕ ಇರ್ಬೇಕಾದ್ರೆ ನಿಮ್ಮ ಜಮೀನೆಲ್ಲ ನೋಡ್ಕೊಳ್ಳೋ ಅವಶ್ಯಕತೆ ನನಗಂತೂ ಇಲ್ಲ. ನಾನು ಯಾಕೆ ನಿಮ್ಮ ಜಮೀನೆಲ್ಲ ನೋಡ್ಕೋಬೇಕು? ನಮ್ಮ ಅಕ್ಕ ಇಲ್ವಾ? ನಮ್ಮ ಅಕ್ಕ ನನ್ನ ಸಂದಕ್ಕೇನೇ ನೋಡ್ಕೊತೈತೆ. ಏನು ಜುಜುಮಿ 15 ಸಾರಿ ಜುಜುಮಿ 10,000 ರೂಪಾಯಿ ತಾನೆ? 5,000 ರೂಪಾಯಿಗಾಗಲೇ ಕೂಲಿ ಮಾಡ್ಬಿಟ್ಟು ತೀರ್ಸೈತೆ. ಅಕ್ಕ ಬಿಸಾಕಕ್ಕ ತಗೊಳ್ಳಲಿ ತಗೊಳ್ಳೆ ದುಡ್ಡ. ಈ ದುಡ್ಗೋಸ್ಕರ 15,000 ಐತೆ. ಇನ್ನು 5,000 ರೂಪಾಯಿ ನೀನೇ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕೋ ಒಂದು ತಿಂಗಳು ಸರಿನಾ? ನನ್ನೇನು ಅಯ್ಯೋ ಅನ್ಸಿದ್ಯಲ್ವಾ? ನಿನ್ ಕಾಸು ಯಾರಿಗೆ ಬೇಕು? ನಿನ್ ಕಿತ್ತೋಗಿರೋ ಜುಜುಮಿ ಕಾಸು ಎತ್ಕ. ಇನ್ನೊಂದು ಕಿತ ನನ್ನೇನೋ ಕೂಲಿಗೆ ಬಾ ಅಂತ ಕರೆದ್ರೆ ಕೈ ಕಾಲೆಲ್ಲ ಮುರಿದಾಕ್ಬಿಡ್ತೀನಿ ಅಷ್ಟೇನಿಯ. ಎತ್ಕೊಳ್ಳಲೇ. ಎಲ್ರಿಗೂ ಒಂದೊಂದು ಟೈಮ್ ಬರ್ತದೆ. ಇದು ನನ್ನ ಟೈಮು, ನಾನು ಆಟ ಆಡ್ತೀನಿ. ನನ್ನ ಟೈಮ್ ಬಂದೈತೆ, ನನಗೆ ಗೊತ್ತಿ ಹೆಂಗೆ ಆಟ ಆಡಬೇಕು ಅಂತ ಹೇಳ್ಬಿಟ್ಟು. ನೋಡು ದೌಲತ್ ಮಾಡ್ತಿದ್ದಲ್ಲ, ನಿನ್ನ ದುಡ್ಡು ಮಾನ ಮರ್ಯಾದೆಲ್ಲ ಕಳೆದು ಬೀದಿನ ಕೊಡೋಣ ಅನ್ಕಂಡೆ ಕೊಡ್ತಾ ಇರೋದು. ಅಕ್ಕಪಕ್ಕ ಎಲ್ಲ ನೋಡ್ತಾವ್ರೆ ಸುಮಿ ಸಾಲ ಹೆಂಗೆ ತೀರಿಸ್ತಾವಳೆ ಅಂತ ನೋಡ್ಲಿ. 5,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರಲ್ಲ, 5,000 ರೂಪಾಯಿ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕೋ ದಿನ ಬಂದ್ಬಿಟ್ಟು ಸರಿನಾ? ನೀನೇ ಬೇಕಾ ನಮ್ಮ ಮನೆಗೆ ಅಡುಗೆ ಕೆಲ್ಸಕ್ಕೆ ಬಾ. ನಿನಗೆ ನೀ ದುಡ್ಡು ಬಿಸಾಕ್ತೀನಿ. ಅದು ಬಿಟ್ಬಿಟ್ಟು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಇನ್ನೊಂದ್ಸಲ ಕೂಲಿಗೆ ಬಾ ಗೀಲಿಗೆ ಬಾ ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನು ಅಷ್ಟೇ, ನಾನು ಕೂಲಿ ಗೀಲಿಗೆ ನಿಮ್ಮ ಜಮೀನು ನೋಡ್ಕೊಳಕ್ಕೆ ಕರಿಯ ಅವಶ್ಯಕತೆನೇ ಇಲ್ಲ. ನಾನು ಯಾವ ಜಮೀನು ನಿಮ್ದು ನೋಡ್ಕೊಳಕ್ಕಿಲ್ಲ. ನಮ್ಮ ಅಮ್ಮನೂ ಅಷ್ಟೇ ವಯಸ್ಸಾಗೈತೆ ಅಂತ ನೋಡಿದಾಗ ನಮ್ಮ ಅಮ್ಮನೇನಿ ಆಟ ಆಡ್ಸಿದ್ಯಲ್ವ ನೀನು? ಹೋಗಿಲ್ಲೇ ನಿನ್ನ ಜಮೀನು ಯಾರು ನೋಡ್ಕೊತಾರೆ? ಅಕ್ಕ ಬಾಕ ಇಂಥವ್ರ ಹತ್ರ ನಾವೇನು ಮಾತಾಡೋದು? ಅಯ್ಯೋ ಸುಮಿ ಕಾಸಿಲ್ಲ ಅಂತಿದ್ದೆ. ಇದೇನಮ್ಮಿ ಇಷ್ಟೊಂದು ಕಾಸು ಎಲ್ಲಿಂದ ಬಂತು?
ಎಲ್ಲಿಂದನ ಬರುತ್ತದೆ. ನಿನಗೆ ಯಾಕೆ? ನಿನಗೆ ದುಡ್ಡಷ್ಟೇನೆಯ ಬೇಕಿದ್ದು. ಬಿಸಾಕಿದ್ದೀನಲ್ಲ, ಎತ್ಕೊಂಡು ಒಯ್ತಾ ಇರು ಸುಮ್ಮನೆ. ದುಡ್ಡೆಲ್ಲಿಂದ ಬಂತು, ಕಾಸೆಲ್ಲಿಂದ ಬಂತು, ಹೆಂಗ್ ಬಂತು, ಯಾಕೆ ಬಂತು, ಅದೆಲ್ಲ ನಿನಗೆ ಯಾಕೆ? ನಿನಗೆ ನಿನ್ ದುಡ್ಡು ಬೇಕಿತ್ತು, ಬಂದೈತೆ. ಎತ್ಕೊಂಡು ಒಯ್ತಾ ಇರೋ. ನಿನ್ ದುಡ್ಡು ಯಾವಳಗ್ ಬೇಕು? ಕಮ್ಲಿ, ನಡಿಯ. ಅವಯ್ಯನ ಮನೆಗೆ ಹೋಗ್ಬಿಟ್ಟು ಬರೋಣ. ಅವಯ್ಯಂಗೆ ಒಂದು 15,000 ರೂಪಾಯಿ ಕೊಟ್ಬಿಟ್ರೆ ಅಪ್ಪ ನನಗೆ ಸಮಾಧಾನ ಆಯ್ತದೆ. ಈ ಮುದುಕಿ ಕೂಲಿಗೆ ಇನ್ನೊಬ್ಳು ಯಾವಳನ್ನ ಹುಡಿಕಂಡ್ಲಿ ಬಾರೆ. ಇವಳಿಗೆ ಏನಾದ್ರೂ ಶಾರದಿಗೆ ಹೊಡಿತಲ್ಲ ಲಾಟ್ರಿ, ಹಂಗೇನಾದ್ರು ಲಾಟ್ರಿ ಗಿಟ್ರಿ ಹೊಡೆದು ಬಿಡ್ತಾ. ಇದೇನು ಲೆಕ್ಕ ಇಲ್ದಂಗೆ 10-15 ಸೇರಿಸ್ಬಿಟ್ಟು ಕೊಡ್ತಾವಳಲ್ಲ. ಇದಕ್ಕೆ ಏನಾಗ್ಬಿಟ್ಟೈತೆ? ಯಾವುದೋ ಹಂಗಾಮಿ ದುಡ್ಡು ಬಂದಿರಬೇಕು ಅನ್ನಿಸ್ತದೆ. ಇಲ್ಲಾಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟರೆ ದುಡ್ಡಾಗೆ ಇಷ್ಟೆಲ್ಲ ಆಟ ಆಡೋದೆಲ್ಲನೂ ಸುಳ್ಳು ಸುಳ್ಳು. ನನಗೇನೋ ಯಾರೋ ಕೊಟ್ಟವ್ರೆ ಅಂತಲೇ ಅನ್ನಿಸ್ತಾ ಐತೆ ನನಗಂತೂ. ಯಾರು ಕೊಟ್ಟಿರ್ತಾರೆ ಇವಳಿಗೆ? ಇಲ್ಲ ಲಾಟ್ರಿ ಹೊಡೆದಿರಬೇಕು. ನಿಧಾನಕ್ಕೆ ವಿಷಯ ಗೊತ್ತಾಯ್ತೆ ಬಾ. ಊರಾಗ ಗೊತ್ತಾಗಕ್ಕಿಲ್ವಾ ವಿಷಯ? ಆದ್ರೂ ಇಷ್ಟೊಂದು ದೌಲತ್ತು ಒಳ್ಳೇದಲ್ಲ, ಇಳಿತದೆ. ದೇವರು ಎಲ್ಲನೂ ಇಳಿಸ್ತಾನೆ. ಹೋ, ನಾನೇ ನಿಮ್ಮಂತ ಕುಡಿಕೊಬಿಟ್ಟು ಬರ್ತಾ ಇದ್ದೆ ಕಣೋ. ಅಷ್ಟೊತ್ತಿಗೆ ನೀನೇನೇ ಸಿಕ್ಬಿಟ್ಟೆ ದಾರಿನಾಗೆ. ಒಳ್ಳೇದಾಯ್ತು ಸಿಕ್ಕಿದ್ದೇನೆನಿಯ. ನೋಡು, ಕೂಲಿ ಗೀಲಿಗೇನೆಲ್ಲ ಬರಂಗಿಲ್ಲ. ನಾನು ಹಂಗೇನೆನಿಯ, ನನ್ನ ಮಗ ಇಬ್ರು ನಿಮ್ಮನೆ ಕೂಲಿಗೆ ಬರೋ ಅವಶ್ಯಕತೆ ದೇವ್ರನೆಗೂ ನಮಗಿಲ್ಲ. ನಾವು ಬರೋದೂ ಇಲ್ಲ. ನೀವು ಹೆಂಗನ ಮಾಡ್ಕೋಬೋದು. ನೋಡು, ನಿಮ್ಮ ಜುಜುಮ್ಮಿ ದುಡ್ಡು ತಾನೆ, ಜುಜುಮ್ಮಿ ದುಡ್ಡಿನ ಅವಶ್ಯಕತೆ ನನಗಂತೂ ಇಲ್ಲ. ನಿಮ್ಮ ದುಡ್ಡು ನಿಮಗೆ ಬಿಸಾಕ್ತೀನಿ. ಇನ್ಮೇಲೆ ನನಗೂ ನಿನಗೂ ಎಲ್ಲ ಋಣನೂ ಹೊರದೋಗ್ಬಿಡ್ತು. ಫಸ್ಟು ಕೊಟ್ಬಿಟ್ಟು ಮಾತಾಡು ಸುಮಿ. ಔತರವಾಗಿ ದುರಾಂಕರವಾಗಿ ಮಾತಾಡಕ್ಕೆ ಬರ್ಬೇಡ. ಏನು ದೌಲತ್ತಾಗಿ ಮಾತಾಡ್ತಿದ್ದೀಗಲ್ಲ, ನಿಂದು ನಿನ್ನ ಮಗಂದು ಬರೀ ಇದೇನೇ ಆಯ್ತು ದೌಲತ್ ಮಾತುಗಳು. ಅಕ್ಕ, ಈ ವೈನ್ತಾಗ ಏನು ಅನ್ಸ್ಕೊಳ್ಳೋದು? ಫಸ್ಟ್ ದುಡ್ಡು ಬಿಸಾಕ್ ಮಾತಾಡೋಣ ಅಕ್ಕ. ಬಿಸಾಕಕ್ಕ. ತಗೊಳಪ್ಪು, ತಗ. ನಿನ್ ಕಾಸಿ ಯಾರಿಗೆ ಬೇಕು? 10-15 ಕೊಟ್ಟಿದ್ದೀನಿ. ನಾಳೆಯಿಂದ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಹೊಸಿ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿ ನೀನೇನಿಯ. ನೀನು ಕೊಟ್ಟಿರೋ ದುಡ್ಡು ನಾನು ಬಂದ್ಬಿಟ್ಟು ಕೂಲಿ ಮಾಡಿದ್ದೀನಲ್ವಾ? ನನ್ನ ತಗೇನಿಯ ಎಷ್ಟೊಂದು ದಿನ ಕೂಲಿ ಮಾಡಿಸ್ಕೊಂಡಿದ್ಯಲ್ವಾ? ತಗ ಕಾಸ್ನ. ನಮ್ಮನೆ ಅಕ್ಕಪಕ್ಕ ಬೇಲಿ ಗಿಡ ಬೆಳೆದೈತಲ್ಲ, ಬಂದು ದಿನ 5,000 ರೂಪಾಯಿ ಮುಗಿಯ ತನಕ ಕಿತ್ತಾಕೋಗು, ಸರಿನಾ? ಇನ್ನೊಂದ್ಸಲ ನನ್ನ ಹತ್ರ ಬಂದ್ಬಿಟ್ಟು ಏನೋ ಕೂಲಿಗೆ ಬಾ, ನಾಳೆಗೆ ಬಾ ಅಂತ ಹೇಳ್ಬಿಟ್ಟು ಏನೋ ಮಾತಾಡಬೇಕು. ಪಂಚಾಯತಿ ಕಲಾಕ್ತೀನಿ ಅದು ಇದು ಅಂತ ಹೇಳ್ಬಿಟ್ಟು ಈ ಕಲಾಕು ನೋಡೇ ಬಿಡ್ತೀನಿ ಪಂಚಾಯತಿಯ. ಇದೇನು ಸುಮಾ, ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಆಗಲೇ ಬಂದು ಕೇಳ್ದಾಗೂ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಏನು ಲಾಟ್ರಿ ಗಿಟ್ರಿ ಹೊಡೆದು ಬಿಡ್ತಾ ಏನು? ಕಾಸಿಲ್ಲ, ಅದಿಲ್ಲ ಇದಿಲ್ಲ ಅಂತ ಒದ್ದಾಡ್ತಿದ್ದಳು. ಇದ್ದಕ್ಕಿದ್ದಂಗೆ ಏನೇ ಇಷ್ಟೊಂದು ದುಡ್ಡು ಕೊಡ್ತಾ ಇದೆಯಾ ಅಂತಂದರೆ ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. ಎಲ್ಲ ಏನೋ ಲಾಟ್ರಿ ಗಿಟ್ರಿ ಹೊಡಿತಾ ಅಂತ ಹೇಳ್ಬಿಟ್ಟು 10 ಕೊಯ್ಸಿ ಹೇಳ್ಬಿಟ್ಟು ಎಕ್ಸ್ಟ್ರಾ ನೆನೆಯ ಕೊಡ್ತಾ ಇದೆಯಲ್ಲ. ಏನು ಇಸ್ಯಾ ಅಂತ ಹೇಳಿ? ಅಣ್ಣ, ನಿಂಗೆ ವಿಷಯ ಬೇಕಾ ದುಡ್ಡು ಬೇಕಾ? ಅಯ್ಯೋ ಅಯ್ಯೋ, ಏನಿಲ್ಲ ನಿನ್ನ ವೇಷ ಅಲ್ಲ, ಇದು ಬಿಸ್ನೆಸ್ ಮ್ಯಾನ್ ಲುಕ್. ಓಕೆ, ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮಾಡ್ಕೊಂಡು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಬಂದಿರೋ ದುಡ್ಡು ನಮ್ಮ ಅಮ್ಮಂಗೆ ಟಾರ್ಚರ್ ಕೊಡ್ತಾ ಇದ್ದಂತೆ. ನಾನು ಹೋದ್ಮೇಲೆ ನನ್ನ ಮಗ ಬರಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಿದ್ದಂತೆ. ಈಗ ಮುಟ್ಟು ಮೈನ ನೋಡೇ ಬಿಡ್ತೀನಿ. ಏನು ಮಾಡ್ತೀಯ ನನ್ನ? ನಿನ್ನ ಮಗುನ ಹಂಗೆ ಮಾಡ್ತೀನಿ, ನಿನ್ನ ಮಗುನ ಹಿಂಗೆ ಮಾಡ್ತೀನಿ ಅಂತ ಬಿಲ್ಡಪ್ ಬೇರೆ ಕೊಡ್ತಾ ಇದ್ದಂತೆ. ಅಯ್ಯೋ ಹಂಗೇನಿಲ್ಲ, ಕಾಸು ಕೊಟ್ಟಿರ್ಲಿಲ್ವಲ್ಲ ಅದಕ್ಕೆ ಹಂಗೆಲ್ಲ ಮಾತಾಡ್ತಿದ್ದೆ ಅಷ್ಟೇ. ಏನೋ ಬೆಂಗ್ಳೂರಿಗೆ ಹೋಗ್ಬಿಟ್ಟು ದೊಡ್ಡ ಮನಸ್ಸು ಯಾಕೆ ಬಂದ್ಬಿಟ್ಟಿದೀಗ? ಕಣ್ಣು ಗ್ಲಾಜು, ಹೊಸ ಬಟ್ಟೆ, ಕುತ್ತಿಗೆ ಚೈನು, ಸಾಲ ಪಾಲೆಲ್ಲ ತೀರಿಸ್ಬಿಟ್ಟಿದೀಗ ಅಂತಂದರೆ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೆಯಾ ಅಂತ ಆಯಿತು ಬೆಂಗಳೂರಿಗೆ. ಅದು ಅಂಥದ್ಲ ಬಿಸ್ನೆಸ್ಸು. ನನ್ನನ್ನು ಕರ್ಕೊಂಡು ಹೋಗ್ಲ, ನಾನು ಬಂದ್ಬಿಡ್ತೀನಿ. ಸಾಲ ಪಾಲ ತೀರಿಸಿ 15-20 ದಿನಕ್ಕೆ ಸ್ಟ್ಯಾಂಡರ್ಡ್ ಆಗೋಗ್ಬಿಟ್ಟೆ ಅಂತಂದರೆ ಒಳ್ಳೆ ಬಿಸ್ನೆಸ್ ಏನಿಯಾ ಮಾಡ್ತಾ ಇರ್ತೀರಾ? ಅದೆಲ್ಲ ಕಟ್ಕೊಂಡು ನಿನಗೇನಾಗಬೇಕು? ನಿನಗೇನು ದುಡ್ಡು ಬೇಕಿತ್ತು, ದುಡ್ಡು ಬಂದೈತೆ, ದುಡ್ಡು ಎತ್ಕೊಂಡು ಬಾಯಿ ಮುಚ್ಕೊಂಡು ಹೋಯ್ತಾ ಇರು. ಅಷ್ಟು ಬಿಟ್ಬಿಟ್ಟು ಶಾನೆ ಮಾತಾಡಕ್ಕೆ ಬರ್ಬೇಡ. ಪಂಚಾಯತಿ ಕಲಾಕ್ತೀಯ, ಹೋಗಿ ಕಲಾಕ್ ಇವಾಗ. ನನ್ನ ಮಗ ಬರಲಿ, ನಿನ್ನ ಮಗ ಅದು ಇದು ಅಂತ ಹೇಳ್ಬಿಟ್ಟು ನಾವು ಬೈಕತ್ತಾ ಇದ್ದಂತೆ. ಇನ್ನೊಂದ್ಸಲ ನನ್ನ ವಿಷಯ, ನನ್ನ ಹೆಸರು ಏನೋ ನಿನ್ನ ನಾಲ್ಗೆನಾಗ ಬರಬೇಕು. ನಾಲ್ಗೆ ಕತ್ತರಿಸ್ಬಿಟ್ಟು ಅದಕ್ಕೂ ಸೇರ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ ಏನಿಯ. ಅಮ್ಮ, ಇನ್ಮೇಲೆ ಇಂಥ ಕಾಂಚಿ ಪಿಂಚಿ ನನ್ನ ಮಕ್ಳು ತಗೆಲ್ಲ ಸಾಲ ಮಾಡೋದು ಬೇಡ ಕಣಮ್ಮ. ನಮಗೇನು ರಿಸರ್ವ್ ಬ್ಯಾಂಕು ಅಲ್ಲಿಂದನೇ ಸಾಲ ತಗೊಳ್ಳೋಣ. ಏನಾರ ಕೋಟಿ ಬೇಕು ಇತ್ತು ಅಂದರೆ. ಇಲ್ಲ ಊರಿಗೆಲ್ಲ ನಾವೇನಿಯ ಸಾಲ ಕೊಟ್ಬಿಡೋಣ. ಅಷ್ಟು ಬಿಟ್ಟು ಇಂಥ ಕಾಂಚಿ ಪಿಂಚಿ ಜನದ ಹತ್ರ 10 ರೂಪಾಯಿ ನೀನು ಸಾಲ ಮಾಡಬಾರ್ದು ಕಣಮ್ಮ. ನೀನೇನು 10 ರೂಪಾಯಿ ಸಾಲ ಮಾಡಿದ್ರು ನಾನು ಸುಮ್ಮನೆ ಇರಲ್ಲ ಅಷ್ಟೇ ಏನಿಯ. ಏನೋ ಮಕ ನೋಡ್ತಾ ಇದೆಯಾ? ಎತ್ಕೊಂಡು ಹೋಯ್ತಿರೋ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಈಗ ನನ್ನ ಕಾಲ. ದುಡ್ಡಿಲ್ಲ ಅಂತ ಎಷ್ಟು ಚೀಪಾಗಿ ಮಾತಾಡ್ಬಿಟ್ರಿ ಅಲ್ವಾ ಎಲ್ಲರೂ? ಇವಾಗ ಮಾತಾಡಿ ನೋಡೇ ಬಿಡ್ತೀನಿ. ಮಾತಾಡಿ ನಮ್ಮ ಅಮ್ಮನ ಬಗ್ಗೆ, ಯಾರ ಬಗ್ಗೆನೇನ ನೋಡೋಣ. ಅಯ್ಯೋ, ನಾನೇನು ಬೇಕಂತ ಮಾತಾಡ್ತಿರಲಿಲ್ಲಪ್ಪ. ನನಗೆ ಅಪ್ಪ ಬೇಕು, ನನಗೇನು ದುಡ್ಡು ಸಿಗ್ತಲ್ಲ ಅಷ್ಟೇ ಏನೇ ಸಾಕು. ನನಗೆ ಯಾಕಪ್ಪ ಬೇಕಿದೆ ಎಲ್ಲನೂ? ನನ್ನ ಸಾಲ ಅರಿತಲ್ಲ, ಸಾಕು 15,000 ಕೊಟ್ಟಿದ್ರಲ್ಲ, ಒಳ್ಳೇದಾಗಲಿ. ಸದ್ಯ ನನಗೂ ಖರ್ಚು ಬೇಕಿತ್ತು ಕಾಸು. ಹೆಂಗೋ ಸಿಕ್ಕಿದ್ದಕ್ಕೆ ಬಹಳ ಒಳ್ಳೇದಾಯಿತು. ನಿಮ್ಮಂತಕ್ಕೆ ಇನ್ನೊಂದ್ಸಲ ಕೂಲಿ ಕರಿಯೋಕ್ಕಾಗಲಿ ಏನಕ್ಕಾಗಲಿ ಬರಲ್ಲ. ಸಾಲ ಕೇಳೋದು ಇಲ್ಲ, ಸಾಲ ನಿಮಗೆ ಕೊಡೋದೂ ಇಲ್ಲ. ಸದ್ಯ ತೀರಿಸ್ತೀರ ಅನ್ನೋ ನಂಬಿಕೆನೇ ಹೊಂಟೋಗ್ಬಿಟ್ಟಿತ್ತು. ತೀರಿಸಿದ್ರಲ್ಲ ಅಷ್ಟೇನೇ ಸಾಕು, ಇನ್ನೇನು ಬೇಡ. ಅಮ್ಮ, ನೋಡ್ದ ಜನನ ದುಡ್ಡಿದ್ರೇನೆಯ ದುನಿಯಾ. ದುಡ್ಡಿರೋದಕ್ಕೆ ನೋಡು ಹೆಂಗೆಂಗೋ ಕೆಟ್ಟ ಮಾತೆಲ್ಲ ಬೈತಿದ್ದವನು ಇವಾಗ ಎಷ್ಟು ನಯಸ್ಸಾಗಿ ಮಾತಾಡ್ಬಿಟ್ಟು ಹೋಯ್ತಾವನೆ ನನ್ನ ಮಗ. ಓ ಕಣ ಮಗ, ನೀನು ಏನು ಹೇಳು? ದುಡ್ಡು ಕೊಡೋ ಬೆಲೆ ನಮಗೆ ಕೊಡಕ್ಕಿಲ್ಲ ಕಣ್ಮಗ. ದುಡ್ಡಿಗೆ ಈಗಿನ ಕಾಲದಾಗ ಬೆಲೆ ಇದ್ರೆ ಕೊಡೋದು. ನಿಜವಾಗೂ ನಮಗೆಲ್ಲ ಕೊಡಕ್ಕಿಲ್ಲ ಬಿಡು.
ಹ್ಞೂ ಏನಾರ ಮಾಡು, ದುಡ್ಡು ಮಾಡ್ಬೇಕಷ್ಟೇ ಏನಿಯ ಮಗ. ಇನ್ನೂ ಶಾನೆ ದುಡ್ಡು ಮಾಡ್ಲಾ, ಬೆಂಗ್ಳೂರಿಗೆ ಹೋಗಿ ಚೆನ್ನಾಗಿ ದುಡಿಬೇಕು ಕಣ. ನೀನಂತಂದ್ರೆ ಈ ಹಳ್ಳಿನಾಗ ನಾನಂತೂ ಮಹಾರಾಣಿ ಥರ ಮೆರಿಬೇಕು ಕಣ. ಅದೇ ನನ್ನ ಆಸೆ ನನಗೆ. ಸರಿ ಕಣಮ್ಮ, ಹೇಳಿದ್ನಲ್ಲ ದೊಡ್ಡ ಡೀಲ್ ಐತಿ ಅಂತ ಹೇಳ್ಬಿಟ್ಟು, ಆ ಡೀಲ್ ಮುಗಿಸ್ಕೊಂಡು ಬಂದರೆ ನಾವು ಈ ಊರಾಗ ಯಾರಿರಲ್ಲ ಅಷ್ಟು ಸಾಕಾರ ಹೋಗ್ಬಿಡ್ತೀವಿ. ನಾನು ಅವಣ್ಣ ಇಬ್ಬರೂ ಒಳ್ಳೆ ಸ್ಕೆಚ್ ಹಾಕಿದ್ವಿ ಕಣಮ್ಮ. ಅಂದರೆ ಪಾರ್ಟ್ನರ್ ಆಗಿ ಮಾಡ್ತಾ ಇದ್ದೀವಿ ಕೆಲಸನ. ಒಳ್ಳೆ ಕಾಸು ಸಿಗ್ತದೆ ಕಣಮ್ಮ ಇಬ್ರಿಗೂ. ನಮ್ಮ ಬಿಸ್ನೆಸ್ ಟಾಪ್ ಲೆವೆಲ್ಗೆ ಹೊಂಟೋಗ್ಬಿಡ್ತದೆ. ಮನೆ ಗಿನೆ ಎಲ್ಲ ಕಟ್ಸ್ಬಿಡೋಣ, ಸರಿನಾ? ನೋಡು, ನೀನು ಯಾವುದಕ್ಕೂ ಯೋಚನೆ ಮಾಡಬಾರ್ದು. ಕಾಸು ನಾನು ಕೊಡ್ತೀನಿ, ಆರಾಮಾಗಿರು. ನೋಡು, ಊರು ತುಂಬ ಓಡಾಡ್ಕೊಂಡು ನಾನು ಖುಷಿಯಾಗಿಲ್ವಾ? ಹೋಗೋಗು, ನೀನು ಓಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಖುಷಿಯಾಗಿರು. ನಾನು ಹೇಳಿಲ್ವ ಕಂಬ್ಲಿ, ಈ ಜ್ಯೇಷ್ಠ ಹೋಗಿ ಆಷಾಢ ಕಳೆದು ಶ್ರಾವಣ ಬಂದರೆ ನನ್ನ ಮಗ ಟಾಪಾಗಿ ಬರ್ತಾನೆ ಅಂತ ಹೇಳ್ಬಿಟ್ಟು ನೋಡ್ದ, ಹೆಂಗ್ ಟಾಪಾಗಿ ಬಂದವನೇ.